ಎಲ್ರಿಗೂ ನಮಸ್ಕಾರ. ಶಿಕ್ಷಣದಲ್ಲಿ ನೋಡಿ ಹೊಸ ವಿಧಾನಗಳು, ತಂತ್ರಜ್ಞಾನಗಳು ಹೀಗೆ ಬರ್ತಾನೆ ಇರ್ತಾವೆ ಅಲ್ವಾ? ಹೌದು ಹೌದು. ಯಾವುದು ನಿಜವಾಗ್ಲೂ ಕೆಲಸ ಮಾಡುತ್ತೆ, ಯಾವುದು ಸುನ್ನೆ ಏನಂತಾರೆ ಪ್ರಚಾರ ಅಷ್ಟೇ, ಇದನ್ನ ತಿಳ್ಕೊಳ್ಳೋದು ಹೇಗೆ? ಕರೆಕ್ಟ್. ಇಲ್ಲಿಯೇ ನೋಡಿ ಸಂಶೋಧನೆ ಮತ್ತೆ ಸಂಖ್ಯಾಶಾಸ್ತ್ರದ ಪಾತ್ರ ಬರೋದು. ಖಂಡಿತ. ಇವತ್ತು ನಮಗೆ ಸಿಕ್ಕಿರೋ UGC ನೆಟ್ ಉಪನ್ಯಾಸದ ಆಧಾರದ ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿನ ಈ ಮುಖ್ಯವಾದ ಪರಿಕಲ್ಪನೆಗಳ ಮೂಲ ತಿರುಳನ್ನ, ಅದರ ಹಿಂದಿನ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಡಕ್ಕೆ ಟ್ರೈ ಮಾಡೋಣ. ಒಳ್ಳೆಯ ಪ್ರಯತ್ನ. ಬರೀ ಪದಗಳನ್ನ ನೆನ್ಪಿಟ್ಕೊಳ್ಳೋದಕ್ಕಿಂತ ಈ ಟೂಲ್ಸ್ ನಮಗೆ ಹೇಗೆ ಹೆಲ್ಪ್ ಮಾಡ್ತವೆ ಅಂತ ನೋಡೋಣ. ನೀವು ಹೇಳೋದು ಬಹಳ ಸರಿ. ಸಂಶೋಧನೆ ಅಂದ್ರೆ ಕೇವಲ ಪರೀಕ್ಷೆ ಪಾಸ್ ಮಾಡೋಕೆ ಅಥವಾ ಒಂದು ಡಿಗ್ರಿ ತಗೊಳೋಕಿರೋ ವಿಷಯ ಅಲ್ಲ ಇದು. ಹೌದು. ನಮ್ ಸುತ್ತ ಇರೋ ಮಾಹಿತಿ ಇದೆಯಲ್ಲ, ವಿಶೇಷವಾಗಿ ಎಜುಕೇಷನ್ನಂತಹ ಒಂದು ಮುಖ್ಯ ಕ್ಷೇತ್ರದಲ್ಲಿ ಬರೋ ಹೊಸ ಐಡಿಯಾಗಳನ್ನ ವಿಮರ್ಶಾತ್ಮಕವಾಗಿ ನೋಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಅಳಿಯೋಕೆ ಬೇಕಾದ ಒಂದು ಸ್ಕಿಲ್ ಇದು. ಒಂದು ಕೌಶಲ್ಯ. ಹೌದು. ಈ ಚರ್ಚೆ ಆ ಸ್ಕಿಲ್ ಬೆಳೆಸ್ಕೊಳ್ಳಬೇಕಾದ ಕೆಲವು ಬೇಸಿಕ್ ತಿಳುವಳಿಕೆಯನ್ನ ಕೊಡುತ್ತೆ ಅಂತ ಅಂದ್ಕೊಳ್ಳೋಣ. ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ. ಈ ಸಂಶೋಧನೆ ಅಂದ್ರೆ ರಿಸರ್ಚ್ ಪದವನ್ನೇ ತೆಗೆದುಕೊಳ್ಳೋಣ. ಓಕೆ. ರೀ ಮತ್ತು ಸರ್ಚ್ ಅಂದ್ರೆ ಮತ್ತೆ ಮತ್ತೆ ಹುಡುಕೋದು. ಯಾವುದಕ್ಕಾಗಿ ಈ ಹುಡುಕಾಟ? ಕೇವಲ ಹೊಸ ವಿಷಯ ಕಂಡುಹಿಡಿಯೋಕ ಅಷ್ಟೇನಾ? ಹೊಸ ವಿಷಯ ಕಂಡುಹಿಡಿಯೋದು ಅದು ಒಂದು ಭಾಗ ಅಷ್ಟೇ. ಓಹ್. ಅದಕ್ಕಿಂತ ಮುಖ್ಯವಾಗಿ ಸಂಶೋಧನೆ ಅಂದ್ರೆ ಒಂದು ಸಮಸ್ಯೆಯನ್ನ ಗುರುತಿಸೋದು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ವ್ಯವಸ್ಥಿತವಾಗಿ ಅಂದ್ರೆ ಸಿಸ್ಟಮ್ಯಾಟಿಕಲಿ ಸಂಗ್ರಹ ಮಾಡೋದು, ವಿಶ್ಲೇಷಣೆ ಮಾಡೋದು, ಆಮೇಲೆ ತಾರ್ಕಿಕವಾಗಿ ಲಾಜಿಕಲಿ ಒಂದು ನಿರ್ಧಾರಕ್ಕೆ ಬರುವ ಪ್ರೋಸೆಸ್. ಇಲ್ಲಿ ವ್ಯವಸ್ಥಿತ ಮತ್ತೆ ತಾರ್ಕಿಕ ಅನ್ನೋ ಪದಗಳಿದೆಯಲ್ಲ, ಅವು ಬಹಳ ಮುಖ್ಯ. ಸರಿ. ಅಂದ್ರೆ ಮನ್ಸಿಗೆ ಬಂದ ಹಾಗೆ ಮಾಡೋದಲ್ಲ, ಒಂದು ನಿರ್ದಿಷ್ಟ ಪ್ಲಾನ್, ಮೆಥಡ್ಸ್ ಇರಬೇಕು, ಮತ್ತೆ ನಮ್ಮ ಪರ್ಸನಲ್ ಅಭಿಪ್ರಾಯಗಳು ಅಂದ್ರೆ ಬಯಾಸಿಸ್ ಗಂಟ ಹೆಚ್ಚಾಗಿ ಸಾಕ್ಷ್ಯಗಳು, ಎವಿಡೆನ್ಸ್ ಆಧಾರದ ಮೇಲೆ ನಿರ್ಧಾರ ತಗೋಬೇಕು. ಅದೇ ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ. ಅಂದ್ರೆ ಒಂಥರ ಶಿಸ್ತುಬದ್ಧವಾದ ಹುಡುಕಾಟ. ಸರಿ. ಈ ಹುಡುಕಾಟ ಶುರು ಮಾಡೋ ಮೊದಲು ಸಂಶೋಧಕರ ಒಂದು ಮೈಂಡ್ಸೆಟ್ ಅಥವಾ ಜಗತ್ತನ್ನ ನೋಡೋ ದೃಷ್ಟಿಕೋನ, ಪ್ಯಾರಡೈಮ್ ಅಂತಾರಲ್ಲ, ಅದು ಮುಖ್ಯ ಆಗತ್ತಾ? ಹೌದು, ಖಂಡಿತ. ಇಲ್ಲಿ ಪಾಸಿಟಿವಿಸಮ್, ಇಂಟರ್ಪ್ರಿಟಿವಿಸಮ್ ಈ ತರಹ ಮಾತುಗಳನ್ನು ಕೇಳ್ತೀವಿ. ಸ್ವಲ್ಪ ಸರಳವಾಗಿ ಹೇಳೋದಾದ್ರೆ ಇವುಗಳ ಅರ್ಥ ಏನು? ಖಂಡಿತ. ದೃಷ್ಟಿಕೋನ ಬಹಳ ಮುಖ್ಯ ನೋಡಿ. ಪಾಸಿಟಿವಿಸಮ್ ಇದೆಯಲ್ಲ, ಅದು ಹೇಳುತ್ತೆ ಜಗತ್ತನ್ನ ನಾವು ವಸ್ತುನಿಷ್ಠವಾಗಿ ಅಳೆಯಬಹುದು, ಸತ್ಯವನ್ನ ನಂಬರ್ಗಳ ರೂಪದಲ್ಲಿ ಕಂಡುಹಿಡಿಬಹುದು ಅಂತ ನಂಬುತ್ತೆ. ಓಕೆ. ಇಲ್ಲಿ ಪ್ರಯೋಗಗಳು, ಅಂಕಿಅಂಶಗಳು ಇವುಗಳಿದೆಲ್ಲ ಇಂಪಾರ್ಟೆನ್ಸ್. ಉದಾಹರಣೆಗೆ, ಹೊಸ ಟೀಚಿಂಗ್ ಮೆಥಡಿಂದ ಮಾರ್ಕ್ಸ್ ಜಾಸ್ತಿ ಆಯ್ತಾ? ಈ ಪ್ರಶ್ನೆಗೆ ಉತ್ತರ ಹುಡ್ಕೋದು. ಇದು ಹೆಚ್ಚಾಗಿ ಕ್ವಾಂಟಿಟೇಟಿವ್ ರಿಸರ್ಚ್ಗೆ ಹತ್ರ. ಸಂಖ್ಯೆಗಳ ಆಧಾರದ ಮೇಲೆ. ಹಾಗಿದ್ರೆ ಇಂಟರ್ಪ್ರಿಟಿವಿಸಮ್ ಅದು ಹೇಗೆ? ಇಂಟರ್ಪ್ರಿಟಿವಿಸಮ್ ಸ್ವಲ್ಪ ಬೇರೆ ಥರ. ಇದು ಜಗತ್ತನ್ನ ಜನರ ಅನುಭವಗಳು, ಅವರ ಅರ್ಥೈಸುವಿಕೆಗಳು ಅಂದ್ರೆ ಇಂಟರ್ಪ್ರಿಟೇಷನ್ಸ್, ಅದರ ಮೂಲಕ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸುತ್ತೆ. ಇಲ್ಲಿ ಸಂಖ್ಯೆಗಳಿಗಿಂತ ಹೆಚ್ಚಾಗಿ ಜನರ ಮಾತುಗಳು, ಅವರ ಫೀಲಿಂಗ್ಸ್, ಅಭಿಪ್ರಾಯಗಳು ಇದಕ್ಕೆಲ್ಲ ಪ್ರಾಮುಖ್ಯತೆ. ಹೊಸ ಟೀಚಿಂಗ್ ಮೆಥಡ್ ಬಗ್ಗೆ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ಗೆ ಏನನ್ಸುತ್ತೆ, ಅವರ ಎಕ್ಸ್ಪೀರಿಯನ್ಸ್ ಏನು ಅನ್ನೋ ಪ್ರಶ್ನೆ ಇಲ್ಲಿ ಮುಖ್ಯ. ಇದು ಗುಣಾತ್ಮಕ ಅಂದ್ರೆ ಕ್ವಾಲಿಟೇಟಿವ್ ಸಂಶೋಧನೆಗೆ ಹತ್ತಿರ. ಅಂದ್ರೆ ನಾವು ಕೇಳೋ ಪ್ರಶ್ನೆಯೇ ಬದಲಾಗುತ್ತೆ. ಒಂದರಲ್ಲಿ ಎಷ್ಟು ಅಥವಾ ಹೌದಾ ಅಲ್ವಾ ಅಂತ ಉತ್ತರ ಬಂದ್ರೆ ಇನ್ನೊಂದರಲ್ಲಿ ಹೇಗೆ ಅಥವಾ ಯಾಕೆ ಅನ್ನೋ ಒಂದು ವಿವರಣೆ ಸಿಗುತ್ತೆ. ಕೆಲವೊಮ್ಮೆ ಎರಡೂ ಬೇಕಾಗ್ಬಿಡುದಲ್ಲ? ಖಂಡಿತವಾಗಿಯೋ. ಅಲ್ಲಿಯೇ ಪ್ರಾಗ್ಮೆಟಿಸಮ್ ಬರೋದು. ಓಕೆ. ಇದು ಹೇಳುತ್ತೆ ಯಾವ ದೃಷ್ಟಿಕೋನ ಅಥವಾ ವಿಧಾನ ನಮ್ಮ ರಿಸರ್ಚ್ ಪ್ರಶ್ನೆಗೆ ಉತ್ತರ ಕೊಡೋಕೆ ಹೆಚ್ಚು ಯೂಸ್ಫುಲ್ ಆಗುತ್ತೋ ಅದನ್ನ ಬಳಸೋಣ ಅಂತ. ಇಲ್ಲಿ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಎರಡೂ ವಿಧಾನಗಳನ್ನ ಒಟ್ಟಿಗೆ ಬಳಸೋ ಮಿಶ್ರ ವಿಧಾನಕ್ಕೆ, ಮಿಕ್ಸ್ಡ್ ಮೆಥಡ್ಸ್ಗೆ ಹೆಚ್ಚು ಒತ್ತು ಕೊಡ್ಲಾಗುತ್ತೆ. ಯಾವುದು ವರ್ಕ್ ಆಗುತ್ತೋ ಅದು ಮುಖ್ಯ ಅನ್ನೋದು ಇದರ ಐಡಿಯಾ. ಸರಿ. ಇದು ದೃಷ್ಟಿಕೋನಗಳ ಬಗ್ಗೆ ಆಯ್ತು. ಇದರ ಆಧಾರದ ಮೇಲೆ ಸಂಶೋಧನೆಯಲ್ಲಿ ಬೇರೆ ಬೇರೆ ಉದ್ದೇಶಗಳು ಇರಬೇಕಲ್ವಾ? ಈಗ ಮೂಲಭೂತ, ಅನ್ವಯಿಕ, ಕ್ರಿಯಾ ಸಂಶೋಧನೆ ಅಂದ್ರೆ ಫಂಡಮೆಂಟಲ್, ಅಪ್ಲೈಡ್, ಆಕ್ಷನ್ ರಿಸರ್ಚ್ ಈ ಥರ ವಿಧಗಳನ್ನು ಹೇಳ್ತಾರಲ್ಲ, ಇವು ಹೇಗೆ ಬೇರೆ ಬೇರೆ?
ಹೌದು, ಉದ್ದೇಶಗಳು ಬೇರೆ ಬೇರೆ ಇರ್ತವೆ. ಮೂಲಭೂತ ಸಂಶೋಧನೆ ಅಂದ್ರೆ ಫಂಡಮೆಂಟಲ್ ರಿಸರ್ಚ್, ಅದರ ಗುರಿ ಜ್ಞಾನಕ್ಕಾಗಿ ಜ್ಞಾನವನ್ನು ಸೃಷ್ಟಿಸೋದು. ಓ ಹೊಸ ಥಿಯರಿಗಳು, ನಿಯಮಗಳನ್ನ ಕಂಡುಹಿಡಿಯೋದು. ಉದಾಹರಣೆಗೆ ಕಲಿಕೆ ಅಂದ್ರೆ ಲರ್ನಿಂಗ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಪಿಯಾಜೆ ಅಥವಾ ವೈಗೋಟ್ಸ್ಕಿ ಅವರ ಥಿಯರಿಗಳಿದೆಯಲ್ಲ, ಅವು ಫಂಡಮೆಂಟಲ್ ರಿಸರ್ಚ್. ಇವು ತಕ್ಷಣಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇರ್ಬೋದು, ಆದ್ರೆ ವಿಷಯದ ಬಗ್ಗೆ ಒಂದು ಆಳವಾದ ತಿಳುವಳಿಕೆಗೆ ಬೇಸ್ ಹಾಕ್ತವೆ. ಸರಿ. ನಂತರ ಅನ್ವಯಿಕ ಸಂಶೋಧನೆ ಅಂದ್ರೆ ಅಪ್ಲೈಡ್ ರಿಸರ್ಚ್. ಅಪ್ಲೈಡ್ ರಿಸರ್ಚ್ ಬಂದು ಆ ಫಂಡಮೆಂಟಲ್ ಥಿಯರಿಗಳನ್ನ ತಗೊಂಡು ನಿಜ ಜೀವನದ ಪ್ರಾಕ್ಟಿಕಲ್ ಸಮಸ್ಯೆಗಳನ್ನ ಬಗೆಹರಿಸೋಕೆ ಟ್ರೈ ಮಾಡುತ್ತೆ. ಉದಾಹರಣೆಗೆ ಪಿಯಾಜೆಯ ಥಿಯರಿ ಬೇಸ್ ಮೇಲೆ ಒಂದು ಹೊಸ ಮ್ಯಾಥ್ಸ್ ಟೀಚಿಂಗ್ ಮೆಥಡ್ ಡಿಸೈನ್ ಮಾಡಿ, ಅದು ಶಾಲಾ ಮಕ್ಕಳ ಮ್ಯಾಥ್ಸ್ ಲರ್ನಿಂಗ್ ಮೇಲೆ ನಿಜವಾಗ್ಲೂ ಎಫೆಕ್ಟ್ ಮಾಡುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋದು. ಓಕೆ. ಥಿಯರಿಯನ್ನು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡೋದು. ಹೌದು. ಕೊನೆಯದಾಗಿ ಕ್ರಿಯಾ ಸಂಶೋಧನೆ, ಆಕ್ಷನ್ ರಿಸರ್ಚ್. ಇದು ಸ್ವಲ್ಪ ಬೇರೆ ತರ ಕೇಳಿಸುತ್ತೆ. ಹೌದು, ಆಕ್ಷನ್ ರಿಸರ್ಚ್ ತುಂಬಾ ಪ್ರಾಕ್ಟಿಕಲ್. ಇದು ಒಂದು ನಿರ್ದಿಷ್ಟವಾದ ಲೋಕಲ್ ಸಮಸ್ಯೆಗೆ, ಅಂದ್ರೆ ಉದಾಹರಣೆಗೆ ನನ್ನ ಕ್ಲಾಸಲ್ಲಿ ಮಕ್ಕಳು ಯಾಕೆ ರೀಡಿಂಗ್ ಮಾಡಕ್ಕೆ ಹೆದರ್ತಿದ್ದಾರೆ ಅಂತ ಅಂದುಕೊಳ್ಳಿ. ಅದಕ್ಕೆ ತಕ್ಷಣದ ಪರಿಹಾರ ಕಂಡುಹಿಡಿಯೋಕೆ ಟೀಚರ್ಸ್ ಅಥವಾ ಪ್ರಾಕ್ಟೀಷನರ್ಸ್ ಅವರೇ ಮಾಡೋ ಸಂಶೋಧನೆ ಇದು. ಅವರೇ ಮಾಡೋದಾ? ಹೌದು. ಇದೊಂದು ಸೈಕಲ್ ತರಹ ನಡೆಯುತ್ತೆ. ಸಮಸ್ಯೆಯನ್ನ ಗುರುತಿಸಿ, ಪರಿಹಾರವನ್ನ ಪ್ಲಾನ್ ಮಾಡಿ, ಪ್ಲಾನ್ ಆಕ್ಟ್, ಅದನ್ನ ಕಾರ್ಯರೂಪಕ್ಕೆ ತನ್ನಿ, ಆಕ್ಟ್, ರಿಸಲ್ಟನ್ನ ಗಮನಿಸಿ, ಅಬ್ಸರ್ವ್, ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡಿ, ರಿಫ್ಲೆಕ್ಟ್. ಇದನ್ನೇ PAOR ಸೈಕಲ್ ಅಂತಾರೆ. ಇದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಮೂಲಭೂತ ಸಂಶೋಧನೆ ಯಾಕೆ ಅಂತ ಕೇಳಿದ್ರೆ ಅನ್ವಯಿಕ ಸಂಶೋಧನೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡುತ್ತೆ, ಮತ್ತೆ ಕ್ರಿಯಾ ಸಂಶೋಧನೆ ಈಗೇನ್ ಮಾಡಬಹುದು ಅಂತ ಕೇಳುತ್ತೆ. ಇದು ಕ್ಲಿಯರ್ ಆಯ್ತು. ಈಗ ಸಂಶೋಧನೆ ಮಾಡೋಕೆ ನಾವು ಬಳಸೋ ಡಿಸೈನ್ಸ್, ವಿನ್ಯಾಸಗಳು, ಅದರ ಬಗ್ಗೆ ತಿಳಿಯೋಣ. ಈಗ ಭೂತಕಾಲ, ವರ್ತಮಾನ, ಭವಿಷ್ಯ, ಹೀಗೆ ಟೈಮ್ ಆಧಾರದ ಮೇಲೆ ಡಿಸೈನ್ಸ್ ನೋಡ್ಬೋದಾ? ಖಂಡಿತ. ನಾವು ಗತಕಾಲದ ಘಟನೆಗಳು, ಅದರ ಕಾರಣಗಳು, ಪರಿಣಾಮಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡ್ತಿದ್ರೆ ಐತಿಹಾಸಿಕ ವಿನ್ಯಾಸವನ್ನ ಅಂದ್ರೆ ಹಿಸ್ಟಾರಿಕಲ್ ಡಿಸೈನ್ ಅದನ್ನ ಬಳಸ್ತೀವಿ. ಓಕೆ. ಇಲ್ಲಿ ಹಳೆ ಡಾಕ್ಯುಮೆಂಟ್ಸ್, ಲೆಟರ್ಸು, ಇಂಟರ್ವ್ಯೂಗಳು ಇವೆಲ್ಲ ಮುಖ್ಯ ಸೋರ್ಸ್ ಆಗುತ್ತೆ. ಆದ್ರೆ ಆ ಸೋರ್ಸ್ಗಳ ಸತ್ಯಾಸತ್ಯತೆ, ಅಥೆಂಟಿಸಿಟಿ ಮತ್ತೆ ಆಕ್ಯುರೆಸಿ ಇದೆಯಲ್ಲ, ಅದನ್ನ ವೆರಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್. ಸರಿ. ಹಾಗಿದ್ರೆ ವರ್ತಮಾನದ ಸ್ಥಿತಿಗತಿಗಳನ್ನ ತಿಳಿಯೋಕೆ, ಉದಾಹರಣೆಗೆ ಒಂದು ನಿರ್ದಿಷ್ಟ ಏರಿಯಾದ ಶಾಲೆಗಳಲ್ಲಿ ಕಂಪ್ಯೂಟರ್ ಬಳಕೆ ಈಗ ಹೇಗಿದೆ ಅಂತ ತಿಳಿಬೇಕು ಅಂದ್ರೆ? ಅದಕ್ಕೆ ವಿವರಣಾತ್ಮಕ ವಿನ್ಯಾಸ, ಡಿಸ್ಕ್ರಿಪ್ಟಿವ್ ಡಿಸೈನ್ ಇದೆ. ಇದ್ರ ಗುರಿ ಏನಿದೆ ಅಥವಾ ಹೇಗಿದೆ ಅಂತ ವಿವರಿಸೋದು. ನೀವು ಹೇಳಿದ ಉದಾಹರಣೆಗೆ ಬಹಳಷ್ಟು ಶಾಲೆಗಳಿಂದ ಮಾಹಿತಿ ತಗೋಬೇಕಾದ್ರೆ ಸರ್ವೆ ಮಾಡಬಹುದು, ಅಥವಾ ಒಂದೇ ಶಾಲೆಯ ಕಂಪ್ಯೂಟರ್ ಬಳಕೆಯನ್ನ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡೋಕೆ ಕೇಸ್ ಸ್ಟಡಿ ಮಾಡಬಹುದು. ಓಕೆ. ಇನ್ನೊಂದು ಮುಖ್ಯವಾದ ಡಿಸ್ಕ್ರಿಪ್ಟಿವ್ ಮೆಥಡ್ ಅಂದ್ರೆ ಸಹಸಂಬಂಧ, ಕೋರಿಲೇಷನಲ್ ಸ್ಟಡಿ. ಸಹಸಂಬಂಧ ಅಂದ್ರೆ ಎರಡು ವಿಷಯಗಳ ನಡುವಿನ ರಿಲೇಶನ್ಶಿಪ್. ಉದಾಹರಣೆಗೆ ಹೆಚ್ಚು ಹೊತ್ತು ಟಿವಿ ನೋಡೋ ಮಕ್ಕಳ ಅಕಾಡೆಮಿಕ್ ಅಚೀವ್ಮೆಂಟ್ ಕಡಿಮೆ ಇಡುತ್ತಾ, ಈ ತರ. ಹೌದು. ಆದ್ರೆ ಇಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಕೋರಿಲೇಷನಲ್ ಸ್ಟಡಿ ಬಂದು ಎರಡು ವೇರಿಯಬಲ್ಸ್ ಅಂದ್ರೆ ಚರಾಂಶಗಳು ಒಟ್ಟಿಗೆ ಬದಲಾಗ್ತಿದೆಯಾ, ಉದಾಹರಣೆ ಟಿವಿ ನೋಡೋ ಟೈಮ್ ಜಾಸ್ತಿ ಆದ ಹಾಗೆ ಮಾರ್ಕ್ಸ್ ಕಡಿಮೆ ಆಗೋದು ಅಂತ ತೋರಿಸುತ್ತೆ ಅಷ್ಟೇ. ಹೌದಾ? ಅದು ಒಂದು ಇನ್ನೊಂದಕ್ಕೆ ಕಾರಣ ಅಂತ ಹೇಳಲ್ಲ. ಟಿವಿ ನೋಡೋದೇ ಮಾರ್ಕ್ಸ್ ಕಡಿಮೆ ಆಗೋಕೆ ಕಾರಣವೋ ಅಥವಾ ಬೇರೆ ಯಾವುದೋ ಫ್ಯಾಕ್ಟರ್, ಉದಾಹರಣೆ ಪೇರೆಂಟ್ಸ್ ಅಟೆನ್ಷನ್ ಕಡಿಮೆ ಇರೋದು, ಎರಡಕ್ಕೂ ಕಾರಣವೋ ಅಂತ ಇದರಿಂದ ಹೇಳೋಕ್ಕಾಗಲ್ಲ. ಇದು ಮುಖ್ಯವಾದ ಪಾಯಿಂಟ್. ಹಾಗಾದ್ರೆ ಕಾರಣ ಪರಿಣಾಮ ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್, ಅದನ್ನ ಖಚಿತವಾಗಿ ತಿಳಿಯೋಕೆ ಯಾವ ಡಿಸೈನ್ ಬೇಕು? ಈ ಹೊಸ ಟೀಚಿಂಗ್ ಮೆಥಡಿಂದಲೇ ಮಕ್ಕಳ ಮಾರ್ಕ್ಸ್ ಜಾಸ್ತಿ ಆಯ್ತು ಅಂತ ಧೈರ್ಯವಾಗಿ ಹೇಳೋಕೆ ಆಗುತ್ತಾ? ಅದಕ್ಕೆ ಬೇಕಾಗಿರೋದೇ ಪ್ರಾಯೋಗಿಕ ವಿನ್ಯಾಸ, ಎಕ್ಸ್ಪೆರಿಮೆಂಟಲ್ ಡಿಸೈನ್. ಸರಿ. ಇಲ್ಲಿ ರಿಸರ್ಚರ್ ಉದ್ದೇಶಪೂರ್ವಕವಾಗಿ ಒಂದು ವೇರಿಯೇಬಲ್ ಅನ್ನ, ಅಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್, ಉದಾಹರಣೆ ಟೀಚಿಂಗ್ ಮೆಥಡ್, ಅದನ್ನ ಬದಲಾಯಿಸಿ ಅದು ಇನ್ನೊಂದು ವೇರಿಯೇಬಲ್, ಡಿಪೆಂಡೆಂಟ್ ವೇರಿಯೇಬಲ್, ಉದಾಹರಣೆ ಮಾರ್ಕ್ಸ್, ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಒಂದು ಕಂಟ್ರೋಲ್ಡ್ ಪರಿಸ್ಥಿತಿಯಲ್ಲಿ ನೋಡ್ತಾರೆ. ಸಾಮಾನ್ಯವಾಗಿ ಒಂದು ಗ್ರೂಪ್ಗೆ ಹೊಸ ಮೆಥಡ್, ಟ್ರೀಟ್ಮೆಂಟ್ ಗ್ರೂಪ್, ಮತ್ತೆ ಇನ್ನೊಂದು ಗ್ರೂಪ್ಗೆ ಹಳೆ ಮೆಥಡ್, ಕಂಟ್ರೋಲ್ ಗ್ರೂಪ್ ಬಳಸಿ ರಿಸಲ್ಟ್ಸನ್ನ ಕಂಪೇರ್ ಮಾಡ್ತಾರೆ.
ಹೀಗೆ ಮಾಡಿದಾಗ ಬೇರೆ ಫ್ಯಾಕ್ಟರ್ಸ್ನ ಪ್ರಭಾವವನ್ನ ಕಡಿಮೆ ಮಾಡಿ ಕಾರಣ ಪರಿಣಾಮ ಸಂಬಂಧವನ್ನ ಹೆಚ್ಚು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಇದು ಬಹಳ ಮುಖ್ಯವಾದ ವ್ಯತ್ಯಾಸ ನೋಡಿ. ಕೇವಲ ಸಂಬಂಧ ಇದೆ ಅಂತ ನೋಡೋದು ಬೇರೆ, ಕಾರಣವೇನು ಅಂತ ಪತ್ತೆ ಹಚ್ಚೋದು ಬೇರೆ. ಹೌದು. ಓಕೆ, ಈಗ ಈ ಎಲ್ಲ ಡಿಸೈನ್ಸ್ ಅಲ್ಲಿ ನಾವು ಮಾಹಿತಿ ಡೇಟಾ ಕಲೆಕ್ಟ್ ಮಾಡ್ತೀವಲ್ಲ, ಹೌದು. ಅದನ್ನ ಮುಖ್ಯವಾಗಿ 2 ರೀತಿ ಮಾಡ್ತಾರಲ್ವಾ? ಹೌದು. ಸಂಖ್ಯೆಗಳು ಮತ್ತೆ ಶಬ್ದಗಳು. ಹೌದು. ಸಂಖ್ಯೆಗಳ ರೂಪದಲ್ಲಿರೋ ಮಾಹಿತಿಯನ್ನ ಪರಿಮಾಣಾತ್ಮಕ ಡೇಟಾ, ಕ್ವಾಂಟಿಟೇಟಿವ್ ಡೇಟಾ ಅಂತೀವಿ. ಉದಾಹರಣೆಗೆ ಸ್ಟೂಡೆಂಟ್ಸ್ ಮಾರ್ಕ್ಸ್, ಅಟೆಂಡೆನ್ಸ್ ಡೇಸ್, ಏಜ್, ಹಾ ಈ ಥರ. ಶಬ್ದಗಳು, ವಿವರಣೆಗಳು, ಅಭಿಪ್ರಾಯಗಳು, ಅನುಭವಗಳು ಈ ರೂಪದಲ್ಲಿರೋ ಮಾಹಿತಿಯನ್ನ ಗುಣಾತ್ಮಕ ಡೇಟಾ, ಕ್ವಾಲಿಟೇಟಿವ್ ಡೇಟಾ ಅಂತೀವಿ. ಉದಾಹರಣೆಗೆ ಇಂಟರ್ವ್ಯೂ ಟ್ರಾನ್ಸ್ಕ್ರಿಪ್ಟ್ಸ್, ಕ್ಲಾಸ್ ರೂಮ್ ಅಬ್ಸರ್ವೇಷನ್ ನೋಟ್ಸ್, ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್. ಸರಿ, ಕೆಲವೊಮ್ಮೆ ಒಂದೇ ಸ್ಟಡಿಯಲ್ಲಿ 2 ಬೇಕಾಗ್ಬೋದು ಅನ್ಸುತ್ತೆ. ಈಗ ಮಾರ್ಕ್ಸ್ ಯಾಕೆ ಜಾಸ್ತಿ ಆಯ್ತು ಅಂತ ತಿಳಿಯೋಕೆ ಸ್ಟೂಡೆಂಟ್ಸ್ ಅಭಿಪ್ರಾಯನೂ ಕೇಳ್ಬೇಕಾಗ್ಬೋದಲ್ವಾ? ಖಂಡಿತ. ಅದನ್ನೇ ಮಿಶ್ರ ವಿಧಾನ, ಮಿಕ್ಸ್ಡ್ ಮೆಥಡ್ ಅಂತ ಹೇಳೋದು. ಓಕೆ. ಕ್ವಾಂಟಿಟೇಟಿವ್ ಡೇಟಾ ಏನಾಯ್ತು ಅಂತ ಹೇಳಿದ್ರೆ, ಕ್ವಾಲಿಟೇಟಿವ್ ಡೇಟಾ ಅದು ಯಾಕೆ ಮತ್ತೆ ಹೇಗೆ ಆಯ್ತು ಅಂತ ವಿವರಿಸೋಕೆ ಹೆಲ್ಪ್ ಮಾಡುತ್ತೆ. ಇವೆರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ವಿಷಯದ ಬಗ್ಗೆ ಹೆಚ್ಚು ಆಳವಾದ ಮತ್ತು ಕಾಂಪ್ರಿಹೆನ್ಸಿವ್ ಆದ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಈ ಗುಣಾತ್ಮಕ ಡೇಟಾ ಕಲೆಕ್ಟ್ ಮಾಡುವಾಗ ಎಥ್ನೋಗ್ರಫಿ ಮತ್ತು ಗ್ರೌಂಡೆಡ್ ಥಿಯರಿ ಅಂತ ಕೆಲವು ವಿಶೇಷವಾದ ವಿಧಾನಗಳಿವೆ ಅಂತ ಕೇಳಿದ್ದೀನಿ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎಥ್ನೋಗ್ರಫಿ ಅಂದ್ರೆ ಒಂದು ನಿರ್ದಿಷ್ಟ ಸಂಸ್ಕೃತಿ ಅಥವಾ ಸಮುದಾಯ, ಉದಾಹರಣೆಗೆ ಒಂದು ಟ್ರೈಬಲ್ ಕಮ್ಯುನಿಟಿ ಅಥವಾ ಒಂದು ಶಾಲೆಯ ಕ್ಲಾಸ್ ರೂಮ್, ಅದನ್ನ ಆಳವಾಗಿ ತುಂಬಾ ಸಮಯದವರೆಗೆ ಸ್ಟಡಿ ಮಾಡೋದು. ರಿಸರ್ಚರ್ ಆ ಗ್ರೂಪ್ನವ್ರ ಜೊತೆ ಬೆರೆತು ಅವರ ಜೀವನ ವಿಧಾನ, ನಂಬಿಕೆಗಳು, ಆಚರಣೆಗಳನ್ನ ಒಳಗಿನಿಂದ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಾರೆ. ಇಂಟ್ರೆಸ್ಟಿಂಗ್. ಗ್ರೌಂಡೆಡ್ ಥಿಯೋರಿ ಸ್ವಲ್ಪ ಬೇರೆ. ಇಲ್ಲಿ ರಿಸರ್ಚರ್ ಮೊದಲೇ ಒಂದು ಥಿಯೋರಿ ಇಟ್ಕೊಂಡು ಹೋಗಲ್ಲ. ಹೌದಾ? ಬದಲಾಗಿ ಅವರು ಕಲೆಕ್ಟ್ ಮಾಡಿ ಡೇಟಾವನ್ನ, ಉದಾಹರಣೆಗೆ ಇಂಟರ್ವ್ಯೂಗಳನ್ನ ವಿಶ್ಲೇಷಣೆ ಮಾಡಿ ಅದರಿಂದಲೇ ಒಂದು ಹೊಸ ಥಿಯೋರಿ ಅಥವಾ ವಿವರಣೆಯನ್ನ ರೂಪಿಸ್ತಾರೆ. ಅಂದ್ರೆ ಥಿಯೋರಿ ಡೇಟಾದಲ್ಲಿ ನೆಲೆಗೊಂಡಿರುತ್ತೆ, ಗ್ರೌಂಡೆಡ್ ಆಗಿರುತ್ತೆ. ವಾವ್, ಇದು ಕುತೂಹಲಕಾರಿಯಾಗಿದೆ. ಥಿಯರಿಯನ್ನ ಟೆಸ್ಟ್ ಮಾಡೋ ಬದಲು ಡೇಟಾದಿಂದಲೇ ಥಿಯರಿ ಹುಟ್ಸೋದು. ಸರಿ, ಈಗ ಪರಿಮಾಣಾತ್ಮಕ ಡೇಟಾಕ್ಕೆ ಬಂದ್ರೆ ನಾವು ಇಡೀ ಜನಸಂಖ್ಯೆ ಅಂದ್ರೆ ಪಾಪ್ಯುಲೇಷನ್ ಅದನ್ನ ಸ್ಟಡಿ ಮಾಡೋ ಆಗಲ್ಲ ಅಂದಾಗ ಒಂದು ಸಣ್ಣ ಗ್ರೂಪ್ ಅಂದ್ರೆ ಸ್ಯಾಂಪಲ್ ಆಯ್ಕೆ ಮಾಡ್ಕೊಳ್ತೀವಿ. ಈ ಸ್ಯಾಂಪಲ್ ಸೆಲೆಕ್ಷನ್ ಹೇಗೆ ನಡೆಯುತ್ತೆ? ಸ್ಯಾಂಪಲ್ ಸೆಲೆಕ್ಷನ್ನಲ್ಲಿ ಮುಖ್ಯವಾಗಿ 2 ವಿಧಾನಗಳಿವೆ. ಒಂದು ಸಂಭವನೀಯತಾ ಮಾದರಿ, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಓಕೆ. ಇಲ್ಲಿ ಪಾಪ್ಯುಲೇಷನ್ನ ಪ್ರತಿಯೊಬ್ಬ ಮೆಂಬರ್ಗೂ ಸ್ಯಾಂಪಲ್ನಲ್ಲಿ ಸೆಲೆಕ್ಟ್ ಆಗೋಕೆ ಈಕ್ವಲ್ ಅಥವಾ ಗೊತ್ತಿರೋ ಚಾನ್ಸ್ ಇರುತ್ತೆ. ಉದಾಹರಣೆಗೆ ಲಾಟ್ರಿ ಎತ್ತಿದ ಹಾಗೆ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಇದರಿಂದ ಸೆಲೆಕ್ಟ್ ಆದ ಸ್ಯಾಂಪಲ್ ಪಾಪ್ಯುಲೇಷನ್ ಅನ್ನ ಚೆನ್ನಾಗಿ ರಿಪ್ರೆಸೆಂಟ್ ಮಾಡೋ ಸಾಧ್ಯತೆ ಹೆಚ್ಚು, ಮತ್ತೆ ರಿಸಲ್ಟ್ಸ್ ಅನ್ನ ಇಡೀ ಪಾಪ್ಯುಲೇಷನ್ಗೆ ಜನರಲೈಸ್ ಮಾಡೋಕೆ ಹೆಚ್ಚು ಕಾನ್ಫಿಡೆನ್ಸ್ ಇರುತ್ತೆ. ಸರಿ, ಇನ್ನೊಂದು ವಿಧಾನ. ಇನ್ನೊಂದು ಅಸಂಭವನೀಯತಾ ಮಾದರಿ, ನೋನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಇಲ್ಲಿ ಸೆಲೆಕ್ಷನ್ ಬಂದು ರಿಸರ್ಚರ್ ಅನುಕೂಲಕ್ಕೆ, ಅಂದ್ರೆ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಸುಲಭವಾಗಿ ಸಿಗೋರನ್ನ ಸೆಲೆಕ್ಟ್ ಮಾಡೋದು. ಅಥವಾ ನಿರ್ದಿಷ್ಟ ಉದ್ದೇಶಕ್ಕೆ, ಪರ್ಪಸಿವ್ ಸ್ಯಾಂಪ್ಲಿಂಗ್, ಸ್ಪೆಸಿಫಿಕ್ ಗುಣ ಇರೋರ್ನೇ ಸೆಲೆಕ್ಟ್ ಮಾಡೋದು. ಹೀಗೆ ನಡೆಯುತ್ತೆ. ಎಲ್ಲರಿಗೂ ಈಕ್ವಲ್ ಚಾನ್ಸ್ ಇರಲ್ಲ. ಇದು ಸುಲಭ, ಕಡಿಮೆ ಖರ್ಚಿಂದದ್ ಇರಬಹುದು, ಆದ್ರೆ ಸ್ಯಾಂಪಲ್ ಇಡೀ ಪಾಪ್ಯುಲೇಷನ್ನ ರೆಪ್ರೆಸೆಂಟ್ ಮಾಡದೇ ಇರಬಹುದು. ಅದಕ್ಕೆ ರಿಸಲ್ಟ್ಸ್ ಅನ್ನ ಜನರಲೈಸ್ ಮಾಡೋವಾಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಸರಿ ಸರಿ. ಈಗ ನಮ್ಮ ಹತ್ರ ಡೇಟಾ ಇದೆ, ಅದು ನಂಬರ್ಸ್ ಇರ್ಬೋದು ಅಥವಾ ಮಾತುಗಳಿರಬಹುದು. ಈ ಡೇಟಾದ ರಾಶಿಯಿಂದ ಅರ್ಥ ಹೊರತೆಗೆಯೋದು ಹೇಗೆ? ಇಲ್ಲಿ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಬರೋದಲ್ವೇ? ಖಂಡಿತ. ಸ್ಟ್ಯಾಟಿಸ್ಟಿಕ್ಸ್ ಬಂದು ಡೇಟಾವನ್ನ ಆರ್ಗನೈಸ್ ಮಾಡೋಕೆ, ಸಮ್ಮರೈಸ್ ಮಾಡೋಕೆ, ಅನಲೈಸ್ ಮಾಡೋಕೆ ಮತ್ತೆ ಅದರಿಂದ ನಿರ್ಧಾರಗಳನ್ನ ತಗೊಳ್ಳೋಕೆ ಹೆಲ್ಪ್ ಮಾಡೋ ಒಂದು ಮ್ಯಾಥಮ್ಯಾಟಿಕಲ್ ಟೂಲ್. ಇದರಲ್ಲಿ 2 ಮುಖ್ಯ ವಿಭಾಗಗಳಿವೆ. ಮೊದಲನೇದು ವಿವರಣಾತ್ಮಕ ಸಂಖ್ಯಾಶಾಸ್ತ್ರ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ. ಇದರ ಕೆಲಸ ಹೆಸರೇ ಹೇಳೋ ಹಾಗೆ ಡೇಟಾವನ್ನ ಡಿಸ್ಕ್ರೈಬ್ ಮಾಡೋದೆ. ಹೌದು, ಕಲೆಕ್ಟ್ ಮಾಡಿದ ಡೇಟಾದ ಮುಖ್ಯ ಲಕ್ಷಣಗಳನ್ನ ತಿಳಿಸೋದು. ಉದಾಹರಣೆಗೆ ಸ್ಟೂಡೆಂಟ್ಸ್ ಮಾರ್ಕ್ಸ್ನ ಸರಾಸರಿ ಎಷ್ಟು, ಮಧ್ಯದ ಮಾರ್ಕ್ ಯಾವುದು, ಅತಿ ಹೆಚ್ಚು ಸ್ಟೂಡೆಂಟ್ಸ್ ಪಡೆದ ಮಾರ್ಕ್ ಯಾವುದು, ಮಾರ್ಕ್ಸ್ ಸರಾಸರಿಯಿಂದ ಎಷ್ಟು ಸ್ಪ್ರೆಡ್ ಆಗಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್,
ಈ ತರಹದ ನಂಬರ್ಸ್ ನಮ್ಮ ಡೇಟಾದ ಒಂದು ಪಿಕ್ಚರ್ ಕೊಡುತ್ತೆ. ಈ ಸರಾಸರಿ, ಮಧ್ಯಾಂಕ, ಬಹುಲಕ ಇವು ಮೂರು ಒಂದೇ ಆಗಿದ್ರೆ ಡೇಟಾ ನಾರ್ಮಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತಾರಲ್ಲ, ಅದರ ಅರ್ಥವೇನು? ಹೌದು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಡೇಟಾ ಒಂದು ಬೆಲ್ ಕರ್ವ್ ತರಹ ಸಿಮೆಟ್ರಿಕಲ್ ಆಗಿ ಹರಡ್ಕೊಂಡಿರೋದು. ಹೆಚ್ಚಿನ ವ್ಯಾಲ್ಯೂಸ್ ಮಧ್ಯದಲ್ಲಿರುತ್ತೆ ಮತ್ತೆ ಎರಡೂ ಬದಿಗಳಿಗೆ ಹೋದ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ. ನೇಚರ್ನಲ್ಲಿ ಮತ್ತೆ ಸೋಷಿಯಲ್ ಸೈನ್ಸಸ್ನಲ್ಲಿ ತುಂಬಾ ಅಳತೆಗಳು ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಒಂದು ವೇಳೆ ಈ ಮೂರೂ ಅಳತೆಗಳು ಮೀನ್, ಮೀಡಿಯನ್, ಮೋಡ್ ಸಮ ಇಲ್ಲದಿದ್ರೆ ಡಿಸ್ಟ್ರಿಬ್ಯೂಷನ್ನಲ್ಲಿ ಓರೆ-ಕೋರೆ ಸ್ಕ್ಯೂನೆಸ್ ಇರುತ್ತೆ. ಅಂದ್ರೆ ಡೇಟಾ ಒಂದು ಕಡೆಗೆ ಹೆಚ್ಚು ವಾಲಿಕೊಂಡಿರುತ್ತೆ. ಸರಿ, ಇದು ಡೇಟಾವನ್ನ ವಿವರಿಸೋ ಭಾಗ ಆಯಿತು. ಇನ್ನೊಂದು ಮುಖ್ಯವಾದ ಭಾಗ ತಾರ್ಕಿಕ ಸಂಖ್ಯಾಶಾಸ್ತ್ರ, ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದಿರಿ. ಅದರ ಪಾತ್ರವೇನು? ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಬಂದು ನಾವು ಸ್ಯಾಂಪಲಿಂದ ಪಡೆದ ರಿಸಲ್ಟ್ಸ್ ಅನ್ನ ಬಳಸಿ ಇಡೀ ಪಾಪ್ಯುಲೇಷನ್ ಬಗ್ಗೆ ತೀರ್ಮಾನಗಳನ್ನ ಮಾಡೋಕೆ ಅಥವಾ ನಮ್ಮ ಊಹೆಗಳನ್ನ, ಹೈಪೋಥೆಸಿಸ್ ಅನ್ನ ಟೆಸ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಓ. ಉದಾಹರಣೆಗೆ, ನಾವು ಸ್ಯಾಂಪಲ್ನಲ್ಲಿ ಕಂಡುಕೊಂಡ ಮಾರ್ಕ್ಸ್ನ ವ್ಯತ್ಯಾಸ ಇದೆಯಲ್ಲ, ಅದು ನಿಜವಾಗ್ಲೂ ಪಾಪ್ಯುಲೇಷನ್ನಲ್ಲೂ ಇದೆಯಾ ಅಥವಾ ಇದು ಸುಮ್ನೆ ಬೈ ಚಾನ್ಸ್ ಬಂದಿದ್ಯಾ ಅಂತ ಟೆಸ್ಟ್ ಮಾಡೋಕೆ ಇದು ಬೇಕು. ಊಹೆಗಳ ಪರೀಕ್ಷೆ, ಹೈಪೋಥೆಸಿಸ್ ಟೆಸ್ಟಿಂಗ್, ಅದು ಹೇಗೆ ನಡೆಯುತ್ತೆ? ಶೂನ್ಯ ಊಹೆ, ನಲ್ ಹೈಪೋಥೆಸಿಸ್ ಅನ್ನೋ ಪದ ಕೇಳಿದ್ದೀನಿ. ಹೌದು, ಸಾಮಾನ್ಯವಾಗಿ ರಿಸರ್ಚರ್ಸ್ 2 ಹೈಪೋಥೆಸಿಸ್ ಮಾಡ್ತಾರೆ. ಶೂನ್ಯ ಊಹೆ H0 ಹೇಳುತ್ತೆ ಯಾವುದೇ ವ್ಯತ್ಯಾಸ ಇಲ್ಲ ಅಥವಾ ಯಾವುದೇ ಸಂಬಂಧ ಇಲ್ಲ ಅಂತ. ಉದಾಹರಣೆಗೆ, ಹೊಸ ಟೀಚಿಂಗ್ ಮೆಥಡ್ಗೂ ಮಾರ್ಕ್ಸ್ಗೂ ಸಂಬಂಧ ಇಲ್ಲ. ಓಕೆ. ಪರ್ಯಾಯ ಊಹೆ H1 ಹೇಳುತ್ತೆ ವ್ಯತ್ಯಾಸ ಇದೆ ಅಥವಾ ಸಂಬಂಧ ಇದೆ. ಉದಾಹರಣೆಗೆ, ಹೊಸ ಟೀಚಿಂಗ್ ಮೆಥಡ್ನಿಂದ ಮಾರ್ಕ್ಸ್ ಹೆಚ್ಚಾಗಿದೆ. ಆಮೇಲೆ ನಾವು ಕಲೆಕ್ಟ್ ಮಾಡಿದ ಡೇಟಾ ಯೂಸ್ ಮಾಡಿ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ಸ್ ಮಾಡಿ ಶೂನ್ಯ ಊಹೆಯನ್ನ H0 ಅನ್ನ ತಿರಸ್ಕರಿಸೋಕೆ ಸಾಕಷ್ಟು ಸಾಕ್ಷ್ಯ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಯಾವ ಟೆಸ್ಟ್ ಬಳಸಬೇಕು ಅನ್ನೋದು ನಮ್ಮ ಡೇಟಾ ಟೈಪ್ ಮೇಲೆ ಡಿಪೆಂಡ್ ಆಗುತ್ತಾ? ಹೌದು, ನಮ್ಮ ಡೇಟಾ ಕ್ವಾಂಟಿಟೇಟಿವ್ ಆಗಿದ್ದು ಇಂಟರ್ವಲ್ ರೇಷಿಯೋ ಸ್ಕೇಲ್ ಮತ್ತೆ ಕೆಲವು ಕಂಡೀಷನ್ಸ್ ಮೀಟ್ ಮಾಡಿದ್ರೆ ಪ್ಯಾರಾಮೆಟ್ರಿಕ್ ಟೆಸ್ಟ್ಸ್ ಬಳಸ್ತೀವಿ. ಉದಾಹರಣೆಗೆ ಟಿ-ಟೆಸ್ಟ್, ಅನೋವಾ. ಸರಿ. ಡೇಟಾ ಕ್ವಾಲಿಟೇಟಿವ್ ಆಗಿದ್ರೆ ನಾಮಿನಲ್ ಆರ್ಡಿನಲ್ ಸ್ಕೇಲ್ ಅಥವಾ ಆ ಕಂಡೀಷನ್ಸ್ ಮೀಟ್ ಮಾಡದಿದ್ರೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಸ್ ಬಳಸ್ತೀವಿ. ಉದಾಹರಣೆಗೆ ಮ್ಯಾನ್ ವಿಟ್ನಿ ಯು ಟೆಸ್ಟ್, ಕ್ರುಸ್ಕಲ್ ವಾಲೆಸ್ ಟೆಸ್ಟ್. ಈ ಟೆಸ್ಟ್ ರಿಸಲ್ಟ್ಸ್ ಸಂಖ್ಯಾಶಾಸ್ತ್ರೀಯವಾಗಿ ಗಣನೀಯ, ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಆಗಿದ್ಯಾ ಇಲ್ವಾ ಅಂತ ನೋಡ್ತೀವಿ. ಗಣನೀಯ ಅಂದ್ರೆ? ಸಿಗ್ನಿಫಿಕೆಂಟ್ ಅಂದ್ರೆ ಆ ರಿಸಲ್ಟ್ ಬೈ ಚಾನ್ಸ್ ಬರೋಕೆ ಸಾಧ್ಯತೆ ಬಹಳ ಕಡಿಮೆ ಅಂತಾನಾ? ಹೌದು, ಸಿಂಪಲ್ ಆಗಿ ಹೇಳೋದಾದ್ರೆ ಹಾಗೆ. ರಿಸಲ್ಟ್ ಸಿಗ್ನಿಫಿಕೆಂಟ್ ಆಗಿದ್ರೆ ನಾವು ಶೂನ್ಯ ಊಹೆಯನ್ನ ರಿಜೆಕ್ಟ್ ಮಾಡಿ ಪರ್ಯಾಯ ಊಹೆಗೆ ಸಪೋರ್ಟ್ ಇದೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಕಂಡುಕೊಂಡ ವ್ಯತ್ಯಾಸ ಅಥವಾ ಸಂಬಂಧ ನಿಜವಾಗಿರೋ ಸಾಧ್ಯತೆ ಹೆಚ್ಚು. ಓಕೆ. ಫೈನಲಿ, ಒಂದು ಸಂಶೋಧನೆ ಅಥವಾ ನಾವು ಬಳಸಿದ ಅಳತೆಯ ಸಾಧನ, ಉದಾಹರಣೆಗೆ ಒಂದು ಪ್ರಶ್ನಾವಳಿ, ಅದು ಎಷ್ಟು ಒಳ್ಳೆಯದು ಅಂತ ಹೇಳೋಕೆ ವಿಶ್ವಾಸಾರ್ಹತೆ ಮತ್ತು ಸಿಂಧುತ್ವ, ಈ ಕಾನ್ಸೆಪ್ಟ್ಸ್ ಬಹಳ ಮುಖ್ಯ. ಇವುಗಳ ಅರ್ಥವೇನು? ವಿಶ್ವಾಸಾರ್ಹತೆ, ರಿಲಯಬಿಲಿಟಿ ಅಂದ್ರೆ ಸ್ಥಿರತೆ, ಕಾನ್ಸಿಸ್ಟೆನ್ಸಿ. ಹೌದು, ಅಂದ್ರೆ ಅದೇ ಅಳತೆಯನ್ನ ಮತ್ತೆ ಮತ್ತೆ ಬಳಸಿದಾಗ ಅದು ಸ್ಟೇಬಲ್ ರಿಸಲ್ಟ್ಸ್ ಕೊಡುತ್ತಾ. ಉದಾಹರಣೆಗೆ, ಒಂದು ವೇಯಿಂಗ್ ಮಷೀನ್ ಪ್ರತಿ ಸಾರಿನೂ ಹೆಚ್ಚು ಕಡಿಮೆ ಒಂದೇ ವೇಟ್ ತೋರಿಸಿದ್ರೆ ಅದು ರಿಲಯಬಲ್. ಸರಿ. ಹಾಗಾದ್ರೆ ಸಿಂಧುತ್ವ, ವ್ಯಾಲಿಡಿಟಿ. ವ್ಯಾಲಿಡಿಟಿ ಅಂದ್ರೆ ನಿಖರತೆ, ಆಕ್ಯುರಸಿ. ಅಂದ್ರೆ ನಾವು ಏನನ್ನ ಅಳಿಯೋಕೆ ಹೊರಟಿದ್ದೇವೋ ನಮ್ಮ ಟೂಲ್ ಅದನ್ನೇ ಅಳೆಯುತ್ತಿದ್ಯಾ. ಉದಾಹರಣೆಗೆ, ಇಂಟೆಲಿಜೆನ್ಸ್ ಟೆಸ್ಟ್ ನಿಜವಾಗ್ಲೂ ಇಂಟೆಲಿಜೆನ್ಸನ್ನೇ ಅಳಿಯುತ್ತಿದೆಯಾ ಅಥವಾ ಬರೀ ಮೆಮೊರಿ ಪವರ್ ಅನ್ನೋ, ರೀಡಿಂಗ್ ಸ್ಪೀಡ್ ಅನ್ನೋ ಅಳಿತಿದೆಯಾ? ಒಂದು ಟೂಲ್ ರಿಲಯಬಲ್ ಇರ್ಬೋದು, ಪ್ರತಿ ಸಾರಿನೂ ಒಂದೇ ತಪ್ಪುತ್ರ ಕೊಡಬಹುದು. ಹೌದು. ಆದ್ರೆ ಅದು ವ್ಯಾಲಿಡ್ ಆಗಿಲ್ಲದಿದ್ರೆ, ಅಂದ್ರೆ ಅಳಿಬೇಕಾದದ್ದನ್ನ ಅಳಿದಿದ್ರೆ ಪ್ರಯೋಜನ ಇಲ್ಲ. ಒಳ್ಳೆ ರಿಸರ್ಚ್ಗೆ ಇವೆರಡೂ ಬೇಕೇ ಬೇಕು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ನೋಡಿದ್ರೆ ಶಿಕ್ಷಣದಲ್ಲಿ ಒಂದು ಹೊಸ ಐಡಿಯಾ ಅಥವಾ ಮೆಥಡ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ತಿಳಿಯೋಕೆ ನಾವು ಮೊದಲು ಸರಿಯಾದ ಪ್ರಶ್ನೆ ಕೇಳಬೇಕು. ಅದು ಪ್ಯಾರಾಡೈಮ್, ಸೂಕ್ತವಾದ ಡಿಸೈನ್, ಡಿಸ್ಕ್ರಿಪ್ಟಿವ್ ಅಥವಾ ಎಕ್ಸ್ಪೆರಿಮೆಂಟಲ್ ಆಯ್ಕೆ ಮಾಡ್ಕೋಬೇಕು, ಡೇಟಾವನ್ನ ಕ್ವಾಂಟಿಟೇಟಿವ್ ಅಥವಾ ಕ್ವಾಲಿಟೇಟಿವ್ ಕೇರ್ಫುಲ್ ಆಗಿ ಕಲೆಕ್ಟ್ ಮಾಡಬೇಕು,
ಅದನ್ನ ಸರಿಯಾದ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸಿಂದ ಅನಲೈಸ್ ಮಾಡಬೇಕು, ಮತ್ತೆ ಬಳಸಿದ ಟೂಲ್ಸ್ ರಿಲಯಬಲ್ ಮತ್ತೆ ವ್ಯಾಲಿಡ್ ಆಗಿದೆಯಾ ಅಂತ ಖಚಿತಪಡಿಸ್ಕೋಬೇಕು. ಇದು ಅಷ್ಟು ಸಿಂಪಲ್ ಪ್ರೋಸೆಸ್ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಆದ್ರೆ ಈ ಪ್ರೋಸೆಸ್ ಹಿಂದಿನ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದು ಕೇವಲ ರಿಸರ್ಚರ್ಸ್ಗೆ ಮಾತ್ರ ಅಲ್ಲ, ಟೀಚರ್ಸ್ಗೆ, ಪಾಲಿಸಿ ಮೇಕರ್ಸ್ಗೆ, ಪೇರೆಂಟ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೂ ಕೂಡ. ತಾವು ಕೇಳೋ ನೋಡೋ ಎಜುಕೇಷನಲ್ ಕ್ಲೇಮ್ಸ್ ಇದೆಯಲ್ಲ, ಅದನ್ನ ಕ್ರಿಟಿಕಲ್ ಆಗಿ ಇವ್ಯಾಲ್ಯುಯೇಟ್ ಮಾಡಕ್ ಹೆಲ್ಪ್ ಮಾಡುತ್ತೆ. ನಿಜ. ಈ ಹೊಸ ಆಪ್ ಬಳಸಿದ್ರೆ ನಿಮ್ಮ ಮಗು ಮ್ಯಾಥ್ಸ್ನಲ್ಲಿ ಚಾಂಪಿಯನ್ ಆಗತ್ತೆ ಅನ್ನೋ ಜಾಹೀರಾತ್ ನೋಡಿದಾಗ ಇದಕ್ಕೆ ರಿಸರ್ಚ್ ಬೇಸಿಸ್ ಏನಿದೆ, ಯಾವ ತರಹ ಸ್ಟಡಿ ಮಾಡಿದ್ದಾರೆ, ರಿಸಲ್ಟ್ ಸಿಗ್ನಿಫಿಕೆಂಟ್ ಹೌದಾ, ಈ ಥರ ಪ್ರಶ್ನೆ ಕೇಳಕ್ಕೆ ಇದು ನಮಗೆ ಧೈರ್ಯ ಕೊಡುತ್ತೆ. ಅಂದ್ರೆ ಸಂಶೋಧನಾ ಸಾಕ್ಷರತೆ, ರಿಸರ್ಚ್ ಲಿಟ್ರಸಿ ಬೆಳೆಸ್ಕೊಳ್ಳೋದು ಇವತ್ತಿನ ಅಗತ್ಯ. ಈ ಚರ್ಚೆ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಹೆಜ್ಜೆ ಆಗಿದೆ ಅಂತ ಭಾವಿಸ್ತೀವಿ. ಸಂಶೋಧನೆ ಮತ್ತು ಸಂಖ್ಯಾಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಒಂದು ಸ್ಪಷ್ಟ ಚಿತ್ರಣ ಕೊಡೋಕೆ ನಾವು ಪ್ರಯತ್ನಿಸಿದ್ದೀವಿ. ಖಂಡಿತ. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಹಾಕ್ತೀನಿ. ಓಹ್, ಖಂಡಿತ. ಸಂಶೋಧನೆಯ ಈ ಬೇರೆ ಬೇರೆ ಮಸೂರಗಳ ಬಗ್ಗೆ, ಅಂದ್ರೆ ಪ್ಯಾರಾಡೈಮ್ಸ್, ಡಿಸೈನ್ಸ್, ಮೆಥಡ್ಸ್, ಇದ್ರ ಬಗ್ಗೆ ತಿಳಿದ್ಮೇಲೆ ನೀವು ನಿಮ್ಮ ಸುತ್ತಲಿನ ಜಗತ್ತನ್ನ, ವಿಶೇಷವಾಗಿ ಎಜುಕೇಷನ್ಗೆ ಸಂಬಂಧಪಟ್ಟ ನ್ಯೂಸ್ ಅಥವಾ ವಾದಗಳನ್ನ ನೋಡೋ ದೃಷ್ಟಿಕೋನದಲ್ಲಿ ಏನಾದ್ರೂ ಬದಲಾವಣೆ ಕಾಣ್ತಿದ್ಯಾ? ಒಂದು ಹೇಳಿಕೆಯ ಹಿಂದಿನ ಸಾಕ್ಷ್ಯವನ್ನ, ಎವಿಡೆನ್ಸನ್ನ ನೀವು ಇನ್ನು ಮುಂದೆ ಹೇಗೆ ಪ್ರಶ್ನಿಸಬಹುದು? ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ.